ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವಾಗ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಅವ್ರ ತವರು ಜಿಲ್ಲೆಗೆ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಿದ್ದೀನಿ. ನಮ್ಮ ಸರ್ಕಾರ ಬಂದರೆ ನಾವು ₹1 ಪೇಮೆಂಟ್ ತಗೊಳೋದಿಲ್ಲ ಕಣ್ರಯ್ಯ, ನಮ್ಮ ಸರ್ಕಾರ ಬಂದರೆ ನಾವು ₹1 ನಾನು LOCಗೆ ದುಡ್ಡೇ ತಗೊಳೋದಿಲ್ಲ ಕಣಯ್ಯ ಅಂತ ಹೇಳಿದರು. ಇಷ್ಟು ಜನನೂ ಸಾಕ್ಷಿ, ಭಾಳ ಜನನೂ ಇದ್ದರು ಆಗ. ಈಗ ಅದೇ ಪೇಮೆಂಟ್ ಹಣ ಬಿಡುಗಡೆ ವಿಚಾರದಲ್ಲಿ 3 ವರ್ಷದ ಹಳೆ ಪೇಮೆಂಟ್ ತೊಗೊಳೋದಕ್ಕೆ ಹಳೆ ಸರ್ಕಾರಕ್ಕಿಂತ ಹಣ ಬಿಡುಗಡೆ ಮಾತ್ರ, ತಾವು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋ ಪರ್ಸೆಂಟೇಜ್, ನೋ 40, 60, 30 ಅವ್ಯಾವೂ ಇಲ್ಲ. ಹಣ ಬಿಡುಗಡೆ ವಿಚಾರದಲ್ಲಿ ಹಳೆ ಸರ್ಕಾರ ಏನು ತೊಗೊಳ್ತಿತ್ತಲ್ಲ ಅದರಿಂದ ಡಬಲ್ ಈ ಕಮಿಷನ್ ನಡೀತಾ ಇದೆ. ಸರ್ಕಾರದಲ್ಲಿ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ ನಮಗೆ. ಅದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಪೇಮೆಂಟ್ ಒಂದು ಕಡೆ. ನಾವೇನು ಮಾಡಿದ್ವಿ ಅವ್ರು ಒಂದು ನಿಮಿಷ ಆಮೇಲೆ ಕ್ವಶನ್ ಹೇಳ್ತೀವಿ ಸರ್. ಆಮೇಲೆ ಮಾನ್ಯ ಇವರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ಲೆಟ್ರ್ ಬರ್ತೀವಿ. ಚೀಫ್ ಸೆಕ್ರೆಟರಿಯಿಂದನೂ ಏನು ಯಾವುದೇ ಥರದ್ದು ಬಂದಿಲ್ಲ, ಅವ್ರು 8 ಇಲಾಖೆ ಕಳಿಸಿದ್ದೀವಿ ಅಂತ ಹೇಳಿದ್ರು. ಮೇಡಮು ಸುಮ್ಮನೆ ಆದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ 8 ಲೆಟ್ರ್ ಬರೆದಿದ್ದೀವಿ, ಒಂದು ಇದಾಗಿಲ್ಲ. 8 ಜನ ಮಿನಿಸ್ಟ್ರಿಗಳಿಗೆ ಮಾಡಿದ್ದೀವಿ, 4-5 ಜನ ಮಿನಿಸ್ಟ್ರು ಕರೆದ್ಬಿಟ್ಟು ಅದೇ ಒಂಥರ ಕಣ್ಣೊರ್ಸೋ ತಂತ್ರ ಮಾಡ್ತಾರೆ. ಎಲ್ಲದಕ್ಕೂ ನಮ್ಮಲ್ಲಿ ಏನಾಗಿದೆ, ಕಾಂಟ್ರಾಕ್ಟ್ರುಗಳು ಅಂದರೆ ಫೈನಾನ್ಸ್ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಸಾಲ್ವ್ ಮಾಡಿದರೆ ಸುಮಾರು 75% ಪ್ರಾಬ್ಲಮ್ಮು ಒಂದೇ ಮೀಟಿಂಗಲ್ಲಿ ಸಾಲ್ವ್ ಆಗುತ್ತೆ. ಯಾಕೆ ಈ ಥರ? ಮೊದಲು ಹಿಂದೆ ಅವರು ಸುಮಾರು 7 ವರ್ಷ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. 14-18ರಲ್ಲಿ ಭಾಳ ವಿಶೇಷವಾಗಿ ಅವರು ನಮಗೆ ಒಳ್ಳೆ ಕಾಂಟ್ರಾಕ್ಟ್ರುಗಳಿಗೆ ಭಾಳ ಆದ್ಯತೆ ಕೊಟ್ಟಿದ್ದರು. ಅವಾಗ ಯಾವುದೇ ಥರವಾದ ನಮಗೆ ಪೇಮೆಂಟ್ ಸಮಸ್ಯೆ ಇರಲಿಲ್ಲ. ಈಗ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಯನ್ನು ಬಗೆಹರಿಸ್ರಿ. ಏನು ಕೇಳಿದ್ರು ಕೂಡ ಹಳೆ ಸರ್ಕಾರ ಹಳೆ ಸರ್ಕಾರ ಹೌದು ಹಳೆ ಸರ್ಕಾರ ಮಾಡಿದ್ದಾರೆ. ಎಷ್ಟು ವರ್ಷ ನಾವು ಕಾಯಬೇಕು? 6 ತಿಂಗಳು, ವರ್ಷ, 1 ವರ್ಷ, 2 ವರ್ಷ, 2.5 ವರ್ಷ ಇಷ್ಟು ಕಾದಿದ್ದೀವಿ. ಯಾಕೆಂದರೆ ಅವ್ರ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ನಂಬಿಕೆ. ಬಿಡಪ್ಪ, ಮಾನ್ಯ ಮುತ್ಸದಿಗಳಿದ್ದಾರೆ, ಅವ್ರು ನಮಗೆ ಪೇಮೆಂಟ್ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇಷ್ಟು ವರ್ಷ ಕಾತ್ಕೊಂಡ್ಬಂದ್ವಿ ಮಾನ್ಯ ಸ್ನೇಹಿತರೆ. ಬಟ್ ಆದರೆ ಅವರು ನಮ್ಗೆ ಯಾವುದಕ್ಕೂ ಕಿಮ್ಮತ್ತು ಕೊಡ್ತಾ ಇಲ್ಲ. ನಮ್ಮ ಕಾಂಟ್ರಾಕ್ಟ್ರುಗಳಿಗೆ ಯಾವುದು ಒಂದು ನಯ ಪೈಸೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ನಾವು ಬಡ್ಡಿ ಮಾಡಿ, ಸಾಲ ಮಾಡಿ, ಒಡವೆ ವಸ್ತ್ರ ಅಡ ಇಟ್ಟು, ಮನೆ ಮಟ್ಟಗಳಲ್ಲಿ ಅಡ ಇಷ್ಟು, ನಿಮಗೆಲ್ಲ ಗೊತ್ತಿದೆಯಲ್ಲ. ಮೇಲ್ನೋಟಕ್ಕೆ ಸುಮ್ಮನೆ ನಾವು ಹಿಂಗೆ ಹೋಗ್ತಾ ಇದ್ದೀವಿ. ನಮ್ಮದು ಕಷ್ಟ ಭಾಳ ಆ ಕೊನೆ ಹಂತಕ್ಕೆ ಹೋಗಿದೆ. ನಾವು ಇನ್ನೊಂದು ಉಳಿದಿರೋದು ಒಂದೇ ದಾರಿ, ನಾವು ಸ್ಟ್ರೈಕ್ ಮಾಡೋದು, ಮುಷ್ಕರ ಮಾಡೋದು, ಕೆಲಸ ನಿಲ್ಲಿಸೋದು. ಕಾಮಗಾರಿ ಚಾಲ್ತಿನಲ್ಲಿರ್ತಕ್ಕಂಥ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ನಾವು ಸ್ಟ್ರೈಕ್ ಮಾಡೋದಕ್ಕೆ 5/3/2016ಕ್ಕೆ ನಾವು 26ಕ್ಕೆ ನಾವು ಒಂದು ಸ್ಟ್ರೈಕ್ ಮಾಡ್ತಿದ್ದೀವಿ ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ. ಅದಕ್ಕೆ ನಾವು ಪೂರ್ವ ಸಿದ್ಧತೆಯಾಗಿ ನಾವು ಎಲ್ಲ ಜಿಲ್ಲೆಗೆ 31 ಜಿಲ್ಲೆಗೆ ಹೋಗಿ ನಮಗೆ ಅವರಿಗೆ ಕಾಂಟ್ರಾಕ್ಟ್ರುಗಳಿಗೆ ಮೋಟಿವೇಟ್ ಮಾಡಿ, ಕಾಂಟ್ರಾಕ್ಟ್ರುಗಳಿಗೆ ಇಲ್ಲಪ್ಪ ನಾವು ನಿಮ್ಮ ಪರವಾಗಿದ್ದೀವಿ, ಧೈರ್ಯ ನೋಡಿ. ನಮ್ಮ ನಾಗಣ್ಣರದು ಮ್ಯಾನೇಜರ್ ಇರಿಗೇಷನಲ್ಲಿ 14,000 ಕೋಟಿ, ಕುಮಾರ್ಗೆ 14,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಯಾರು ಕೊಡಬೇಕು 14,000 ಕೋಟಿ? 14 ಕೋಟಿ ಪೆಂಡಿಂಗ್ ಬಿಲ್ ಇದೆ. 14 ಕೋಟಿ ಪೆಂಡಿಂಗ್ ಬಿಲ್ ಯಾರು ಕೊಡಬೇಕು? ಅವರು ಪಾಪ ಎಷ್ಟು ವರ್ಷ ಅಂತಂದು ಹೇಳಿ ಕಾಯ್ತಾರೆ. ಅವ್ರಿಗೂ ಮನೆ ಅವರು ಇದ್ದಂಗೆ ಎಲ್ರಿಗೂ ಇರ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಏನಾಗಿದೆ ಅಂದರೆ ಈ ಸರ್ಕಾರದಲ್ಲಿ 14 ಕೋಟಿ ಒಬ್ರದ್ದು, ಕುಮಾರ್ ಅನ್ನೋರ್ದು, ಮೈಸೂರವ್ರದ್ದು. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಸ್ನೇಹಿತರೆ, ಒಟ್ಟು ಟೋಟಲ್ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. 3,600 ಕೋಟಿ ಮೈನರ್ ಇರಿಗೇಷನಲ್ಲಿದೆ. ಅದರಲ್ಲಿ ನಮ್ಮ ಕುಮಾರ್ದವ್ರದ್ದು 14 ಕೋಟಿ ಇದೆ.